ನಾವು ಯಾರು ನಮಗೆ ಪ್ರೀತಿ ಮಾಡ್ತಾರೆ, ಯಾರು ನಮಗೆ ವಿಶ್ವಾಸಿಕರಿದ್ದಾರೆ, ಯಾರು ನಮ್ಮನ್ನ ಆತ್ಮೀಯತೆಯಿಂದ ನೋಡ್ಕೊತಾರೆ, ಯಾರು ನಮ್ಗೆ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಮತ ಹಾಕ್ಬೇಕು. ಇದು ಅಂಬೇಡ್ಕರ್ ಅವ್ರ ಕನಸು. ಈಗ ಎಚ್.ವೈ. ಮೇಟಿ ಸಾಹೇಬ್ರಂದ್ರೆ ಹಿರಿಯರಿದ್ರು, ಎಲ್ಲರಿಗೂ ಗೌರವ ಕೊಡ್ತಕ್ಕಂಥವ್ರು, ಪ್ರೀತಿ ಮಾಡ್ತಕ್ಕಂಥವ್ರು, ಎಲ್ಲ ಜಾತಿ ಜನ ನಂದು ನಂದು ಅಂತೇಳಿ ಒಪ್ಕೊಂಡು ಮನೆಯಾಗ ಎಲ್ಲಾ ಜಾತಿದವರು ಕೂತ್ಕೊಳ್ತಿದ್ರು. ಊಟ ಮಾಡ್ತಿದ್ದ, ಚಹಾ ಕುಡಿತಿದ್ದ, ಮೇಟಿ ಸಾಹೇಬ್ರಲ್ಲಿ ಗಡ್ ಇರ್ತಿತ್ತು, ಅದ್ರ ಮೇಲೆ ಕುಂದರ್ತಿದ್ರು. ಅದೇನಾಗಿತ್ತಂದ್ರ ಬಾಗಲಕೋಟಿ ಜನದೊಂದು ಮನೆ ಆಗಿತ್ತು. ಇದನ್ನ ಮೇಟಿ ಅವ್ರ ಮನೆ ಆಗಿರ್ಬೋದು. ಅಲ್ಲಿ ಹಂಗ ಕುತ್ಕೊಳ್ತಿದ್ರ ಮೇಟಿ ಸಾಹೇಬ್ರೆ ಒಂದೊಂದು ಕುತ್ಕೊಳ್ಳೋಕ್ ಜಾಗ ಕುತ್ಕೊಂಡು ಅಲ್ಲಿ ಒಳಗೆ ಹೊಟ್ಟುನೈತಿ. ಅಂತಹ ಜನರನ್ನು ಪ್ರೀತಿ ಮಾಡ್ತಕ್ಕಂಥ ಎಚ್.ವೈ. ಮೇಟಿ ಸಾಹೇಬ್ರೆ ಗೊತ್ತಿಲ್ಲ. ಆದ್ರೆ ಅವ್ರು ಮತ್ತೆ ಅವ್ರ ಮಗಗ್ ನಾವು ಟಿಕೆಟ್ ಕೊಟ್ಟಿದ್ವಿ. ಇನ್ನೊಬ್ರು ಇಲ್ಲಿ ನಿಂತಾರೆ, ಬಿಜೆಪಿಯಿಂದನೂ ಒಬ್ರು ನಿಂತಾರೆ. ಅವ್ರ ಮನೆ ಒಳಗೆ ಏನ ನೋಡಿರಿ, ಬಾಗ್ಲಾನು ನೋಡಿಲ್ಲ, ಒಳಗೂ ಕರೆದಿಲ್ಲ, ಮಾತಾಡ್ಸಂಗೂ ಇಲ್ಲ. ಹೋಗ್ಲಿ ಐವಳಿಗೆ ಕೆಲಸ ಏನಾರ ಮಾಡಿ ನೆನಪಿದ್ರೆ ಅದನ್ನಾರ ಹೇಳಿ, ಅದು ಇಲ್ಲ. ಮತ್ತಿನ್ನ ಅವಾಗ ಬರ್ತಿದ್ರಿ, ನಮ್ಮನ್ ಬಿಡಿ ಆ ಮೋದಿನ್ ನೋಡ್ರಿ ಎತ್ತಿದ್ರು. ಈಗ ಎಲ್ಲಿ ಆ ಮೋದಿನ್ ನೋಡ್ರಕ್ಕೆ ಅನ್ವಲ್ ಅನ್ಸತ್ ನನಗೆ. ಇಲ್ಲಿ ಬಂದು ಅನ್ನಕತ್ತಾರೆ. ಈಗ ಯಾಕೆ ಬಿಟ್ಟಾರಂದ್ರ ಈ ದೇಶವನ್ನ ಅಧೋಗತಿಗೆ ತಳ್ಳಿದ ಈ ದೇಶದ ಪ್ರಧಾನಿ ಹೆಸರನ್ನ ಯಾರು ಬಿಜೆಪಿ ಕಾರ್ಯಕರ್ತರು ತಗೊಂಡು ವೋಟ್ ಬರೋದಿಲ್ಲ ಅಂತೇಳಿ ನಾವು ಹೆಸರನ್ನೇ ತೆಗೆದುಕೊಳ್ಳೋದು ಬಿಟ್ಟಿದೆ. ಆ ಸ್ಥಿತಿಗೆ ಹೋದ್ರು ಈ ದೇಶ. ಇವತ್ತು ಸಾಲ ಎತ್ತು ಮಾಡಿದ್ರು. ನಾವು ಅಮೆರಿಕಾಗ ಹೋಗಿ ಅವ್ರಿಗೊಂದು ಡಾಲರ್ ತಗೋಬೇಕಾದ್ರೆ 95 ರೂಪಾಯಿ ಕೊಡ್ಬೇಕು. ನಮ್ಮ ನೋಟಿನ ಪರಿಸ್ಥಿತಿ ಆ ಅಮೆರಿಕದಾಗ ನೋಡಿ ನಮ್ಮ ಮಾನ ಮರ್ಯಾದೆ ಇದೆ. ಇಂಥ ಅಧೋಗತಿಗೆ ತಳ್ಳಿದ ಈ ದೇಶದ ಪ್ರಧಾನಿ ಹೆಸರು ಹೇಳುದು ಅವ್ರು ಬಿಟ್ಟಾರ ಅಂದ್ರೆ ಅವ್ರಿಗೆ ಅರ್ಥ ಆಗೈತಿ. ಮೋದಿ ಸಾಹೇಬ್ನು ಸುಳ್ಳು ಹೇಳ್ಯಾನು, ಇವರು ಸುಳ್ಳು ಮೀಡಿಯಾಗ ಕ್ರಿಯೇಟ್ ಮಾಡಿ ಚಂದ್ರ ಇಂದ್ರ ಅಂತೇಳಿ ವೋಟ್ ಹಾಕಿದ್ರು. ಆ ಪುಣ್ಯಾತ್ಮಂದು ಕೊರೋನಾ ಬಂದಾಗ ಲೈಟ್ ಆರಿಸಿ ದಂಬಿ ಬೆಳೆಯಿರಿ, ಕಾಟ್ ಬೆಳೆಯಿರಿ. ಇಂತಹ ವ್ಯಕ್ತಿ ದೇಶದ ಪ್ರಧಾನಿಯ ಹೆಸರನ್ನು ಇವತ್ತು ಯಾಕೆ ಕಡಿಮೆ ಆಗಿತ್ತಂದ್ರೆ ಅವ್ರು ಮಾಡ್ತಕ್ಕಂಥ ಕೆಲಸ. ಇನ್ನು ಬಾಳ ಹೇಳುವುದಂದ್ರೇನು, ಹಿಂದುತ್ವ, ಹಿಂದೂ. ನಮ್ಮ ಉಮೇಶ್ ಹಿಂದೂ ಅಲ್ಲ, ಯಾಕ ಹಿಂದೂ ಅಲ್ಲ? ಉಮೇಶ್ ಮೇಟಿ ಹಿಂದುತ್ವ, ಒಂದು ಹಿಂದೂ, ನಾನು ಹಿಂದೂ, ನೀವು ಹಿಂದೂ. ನಾವೆಲ್ಲರೂ ಎಂಥ ಹಿಂದೂಗಳಂದ್ರ ಬಸವ ತತ್ವವನ್ನ ಆಚರಣೆ ಮಾಡ್ತಕ್ಕಂಥ ಹಿಂದೂಗಳು. ಇವರು ಗೋಡ್ಸೆ ತತ್ವವನ್ನ ಆಚರಣೆ ಮಾಡ್ತಕ್ಕಂಥ ಹಿಂದೂಗಳು. ನಮ್ಮ ಮುಖ್ಯಮಂತ್ರಿಗಳು ಬಸವಣ್ಣನ ಸಂಸ್ಕೃತಿ ನಾಯಕ ಅಂತೇಳಿ ಹೇಳಿದ್ರೆ ಸಿದ್ದರಾಮಯ್ಯ ಅಲ್ಲೇನ್ರಿ? ಅಂತ ಅದ್ಭುತವಾದ ಬುದ್ಧ ಬಸವ ಅಂಬೇಡ್ಕರ್ ಮೇಲೆ ಪ್ರೀತಿ ಇಟ್ಟಂತವ್ರು ಅಲ್ಲೇನ್ರಿ? ಅವ್ರೇನ್ ಕೆಲಸ ಮಾಡಿಲ್ಲ. ಯಾವ ಜಾತಿಗಳು ಬೇಕಾದ್ರೆ ರೈತರು ಬಂದ್ರು ಅಂದ್ರೆ ರೈತರು ಸಾಲ ಬಿಟ್ರು. ಕಬ್ಬಿನ ರೇಟ್ ಕಡಿಮೆ ಆಗೈತಂದ್ರೆ 300 ಕೊಟ್ಟು ಮಣ್ಣು 50 ರೂಪಾಯಿ ಕಡಿಮೆ ಕೊಟ್ಟು. ಅಂಬೇಡ್ಕರ್ ನಿಗಮದ ಸಾಲ ಅಂದ್ರು ದಲಿತರಿಗೆ ಸಹಾಯ ಮಾಡಿದ್ರು. ದೇವರಾಜ ನಿಗಮದ ಸಾಲ ಅಂದ್ರು ಹಿಂದುಳಿದವ್ರಿಗೆ ಮಾಡಿದ್ರು. ಅಲ್ಪಸಂಖ್ಯಾತರ ಸಾಲ ಅಂದ್ರು ಅವ್ರು ಸೂಟ್ ಬಿಟ್ರು, ಮೈನಾರಿಟಿ ಸಾಲ ಸಿಕ್ತು. ದಲಿತರಿಗೆ ಕಾಂಟ್ರಾಕ್ಟಬಲ್ ರಿಸರ್ವೇಶನ್ ಸಿಕ್ತು. ಯಾವ ಜಾತಿಗಳನ್ನು ಬಿಟ್ಟಿದ್ರಿ ಸರ್ ನೀವು?
ಎಲ್ಲ ಜಾತಿಗಳನ್ನ ಅಪ್ಪಿ ಗ್ಯಾರಂಟಿ ಕೊಡಕತ್ತಿದ್ರು. ಜಾತಿ ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ಎಲ್ಲರಿಗೂ ಇರಲಿ ಅಂತ ಕೊಟ್ಟಂತ ಪುಣ್ಯಾತ್ಮರು ನಮ್ಮ ರಾಜ್ಯದ ಮುಖ್ಯಮಂತ್ರಿ. ತಾಯಂದ್ರೆ ನಾವೆಲ್ಲ ಕೂಲಿ ಮಾಡಿ ಬಂದಂತವ್ರು. ನಾವು ಅನ್ನಕ್ಕಾಗಿ ಎಷ್ಟೋ 73 ಬರಗಾಲ ಬಿದ್ದಾಗ ಎಷ್ಟೋ ಜನರು ತೊಂದರೆ ಅನುಭವಿಸಿದ್ ನನಗೆ ಗೊತ್ತು. ಅಂಗವಿಕಲರು, ವಿಧವೆಯರು, ವಯಸ್ಸಾದವ್ರಿಗೆ ಒಮ್ಮೆ ಅವ್ರಿಗೆ ಅನ್ನಕ್ಕೆ ತೊಂದರೆ ಆಗ್ತಿತ್ತು. ಯಾರೇ ಇರಲಿ ಅನ್ನಕ್ಕಾಗಿ ಇನ್ನೊಂದು ಮನೆ ಕೈ ಚಾಚಲಾರ್ದಂತ ಶಕ್ತಿ ಕೊಟ್ಟಂತ ಪುಣ್ಯಾತ್ಮರು ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಸಿದ್ದರಾಮಯ್ಯ. ನಮಗೆ ಬೆಳಕು ಕೊಟ್ಟಿ ಸಾಹೇಬ್ರೆ. ಇನ್ನೂ ಅಷ್ಟೇ ಬಿಡ್ಲಿಲ್ಲ. ಬಸರೆ ಹೆಣ್ಮಗಳಿದ್ದ ಮಕ್ಕಳಿಗೆ ಊಟ ಹಾಕಿ ಪಟ್ಟಿ ಮಗನ ಉಪವಾಸ ಕಡಿಗೆ ಅದು ದುರ್ಬಲವಾಗಿ ಹುಟ್ಟಬಾರ್ದಂತೇಳಿ ಬಸರೆ ಹೆಣ್ಣು ಮಕ್ಕಳಿಗೂ ಪೌಷ್ಟಿಕ ಆಹಾರ ಕೊಟ್ಟಿದ್ರಂದ್ರೆ ಸಾಗ್ರೆ ತಾವು ನಾ ಏನು ಕೇಳಿ ತಾವು ಮಾಡ್ತಕ್ಕಂಥ ಕೆಲಸಗಳು. ಕುವೆಂಪು ಅವರು ಹೇಳಿದಂಗೆ ಎಲ್ಲ ಏನು ಶಾಂತಿಯ ತೋಟ ಇರಬೇಕು ಹಾಗೆ ಅಂತ ಹೇಳ್ತಕ್ಕಂಥ ವಿಷಯವನ್ನ ನೀವು ಇಲ್ಲಿ ಅಪ್ಪಟವಾಗಿ ನೆರವೇರಿಸಿಕೊಟ್ಟಿದೆ. ಎಲ್ಲ ಜಾತಿ ಜನಾಂಗಗಳ ಸುಂದರ ತೋಟವಾಗಿರ್ಬೇಕಂತಕ್ಕಂಥದ್ದು. ಸರ್, ಇವತ್ತು ನರೇಗಾ ಯೋಜನೆ ಪುಣ್ಯಾತ್ಮ ಮ್ಯಾಲ ಕೂತಾರಲ್ಲ, ಇವತ್ತು ದುಡಿಮೆಯನ್ನು ಕಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ನರೇಗಾ ಯೋಜನೆಗೆ ಕಾಂಟ್ರಾಕ್ಟ್ ಕೈಯಾಗ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇವರು ಯಾರು ಪರವಾಗಿದ್ದಾರೆ? ಬಡವ್ರ ಪರವಾಗಿದಾರ? ಇಲ್ಲ. ರೈತರ ಪರವಾಗಿದಾರ? ಇಲ್ಲ. ಮಹಿಳೆಯರ ಪರವಾಗಿದಾರ? ಇಲ್ಲ. ದಲಿತರ ಪರವಾಗಿ? ಇಲ್ಲ. ದಲಿತರ ಪರವಾಗಂತೂ ಸಂವಿಧಾನ ಸುತ್ತ ಹಾಕಿದ್ರು ಜಂತರ್ ಮಂತರ್ನಲ್ಲಿ. ಎಲ್ಲ ಜನಾಂಗವನ್ನ ಭಾರಿ ಕೆಟ್ಟ ಸ್ಥಿತಿಗೆ ತಂದಂತ ಬಿಜೆಪಿಯವರು ಇಲ್ಲಿ ಬಂದು ನಿಮ್ಗೆ ಏನ್ ಹೋಗಿ ಕೇಳ್ತಾರೋ, ಏನ್ ಮಾಡಿ ಹೋಗಿ ಕೇಳ್ತಾರೋ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಏನ್ರ ಗೊತ್ತಿದ್ರೆ ಇಲ್ರಿ, ಐವಳಿಗಿಂತ ಕೆಲಸ ಮಾಡ್ಯಾರ, ಬಡವರಿಗಿಂತ ಕೆಲಸ ಮಾಡ್ಯಾರ, ಅದಕ್ಕೆ ನಮ್ಮ ಮತ್ತಿಲ್ಲಿ ಹೋಗಿ ಕೇಳಕ್ ಬರ್ತಾರ ಕೇಳ್ರಿ. ನನಗಾರ ಗೊತ್ತಿದ್ದಂಗೆ ಅವ್ರು ಏನು ಮಾಡೇ ಇಲ್ಲ. ನಿಮ್ಗೇನ್ರ ಗೊತ್ತಿದ್ರೆ ಹೇಳಿ, ಯಾವ್ದಾರ ಮಾಡ್ಯಾರ? ಏನೇನು ಇಲ್ಲ. ಏನೇನು ಇಲ್ಲ ಅಂದ್ರ ಅವ್ರ ಮತಪೆಟ್ಟಿ ಒಳಗೆ ತೆಗೆದು ನೋಡಿದ್ರೆ ಏನೇನು ಇಲ್ಲ ತೋರಿಸ್ಕೊಡೋರು ಯಾರು? ನೀವು ಮಾಡ್ತಿರಲ್ಲ. ನಮ್ಮ ಯಂಗ್ ಬಾಯ್ ನೋಡಿ, ಅವ್ರು ಯಂಗ್ ಹುಡುಗ ಏನ್ ಕೆಲಸ ಹೇಳ್ತೀರಿ ಓಡಾಡಿ ಮಾಡ್ತಾರೆ. ನಮ್ಮ ಸಾಯಿಗಂತೂ ಅವೇನ್ರ ಹಿಡ್ಕೊಂಡು ಹೋದಂದ್ರೆ ತಥಾಸ್ತು. ಉಮೇಶ್ ಏನ್ ಹಿಡ್ಕೊಂಡ್ ಬರ್ತಾನ ಅದಕ್ಕೆ ಎಲ್ಲ ಇಂಪ್ಲಿಮೆಂಟ್ ಆಗ್ತಾವು. ಹಂಗಾದ್ರೆ ನಾವ್ ಯಾಕೆ ಹಾಕ್ಬಾರ್ದು ಉಮೇಶ್ಗೆ? ನಾ ಕೇಳಿದೆ. ಹಾಗಿದ್ರೆ ಎಚ್.ಎಂ. ಸಾಹೇಬ್ ಏನೇನ್ ಮಾಡಿದ್ರಪ್ಪ, ಏನ್ ಮಾಡ್ಯಾರ ಇಲ್ಲ? ಯಾಕೆ ಮಾಡಿಲ್ಲ ಸರ್? ಐಹೊಳೆ ಮಡ್ಡಿ ರಸ್ತೆ ಮಾಡಿದ್ರು, ಸಭಾಭವನಕ್ಕೆ ಐಹೊಳೆಗೆ 25 ಲಕ್ಷ ಕೊಟ್ರು, ಕನಕ ಭವನಕ್ಕೆ 15 ಲಕ್ಷ ಕೊಟ್ಟಾರ, ಮೇಲಾರ್ಲಿಂಗಕ್ಕೆ 10 ಲಕ್ಷ ಕೊಟ್ಟಾರ, ಗುಳೆದ್ಗುಡ್ ಮಾರ್ಗಕ್ಕೆ 25 ಲಕ್ಷ ಕೊಟ್ಟಾರ, ಚರಂತಿ ಓಣಿಗೆ 5 ಲಕ್ಷ ಕೊಟ್ಟಾರ, ಭವನಕ್ಕೆ ಕೊಟ್ಟಾರ, ಪ್ರವಾಸಿ ಮಂದಿರ ರಸ್ತೆ ಕೊಟ್ಟಾರ, 2 ಕೋಟಿ ರೂಪಾಯಿ ತಂದು ಕೊಟ್ಟಾರ ಸರ್ ಐಹೊಳೆಗೆ. ಯಾಕಂದ್ರೆ ಮತ್ತೆ ಬಿಜೆಪಿ ಅವ್ರು ಏನ್ ಕೆಲಸ ಇಲ್ಲ, ಇವ್ರ ರೊಕ್ಕನೇ ಇಲ್ಲ. ಅಭಿವೃದ್ಧಿ ಅಂದ್ರೆ ಏನು? ಅಭಿವೃದ್ಧಿ ಅಂದ್ರೆ ಕಟ್ಟ ಕಡೆಯ ವ್ಯಕ್ತಿಯ ಮನೆಯಲ್ಲಿ ಸ್ವಾಭಿಮಾನದಿಂದ ಎಲ್ಲರಂತೆ ಬದುಕ್ತಕ್ಕಂಥದಕ್ಕೆ ಅಭಿವೃದ್ಧಿ ಆಗ್ತಾರೆ ವಿನ ಇವ್ರು ಯಾವುದೋ ಒಂದು ಡಾಂಬರ್ ಮಾಡಿದ್ರಿಂದ ಆಗೋದಿಲ್ಲ ಅಂತಕ್ಕಂಥ ಮಾತು ಹೇಳಿ ಉಮೇಶ್ ಅವರಿಗೆ ತಾವು ಮತ ಹಾಕಬೇಕಂತ ಮಾತು.